ಇಲ್ಲಿ ನೋಡ್ರಿ, ದಿನಕ್ಕೆ ಒಂದು ಉಂಡೆ ತಿಂದ್ರೆ ಸಾಕ್ರಿ. ಆಯಾಸ ಆಗಿದ್ದು ಮೈಕೈ ನಡ್ಗದ್ದು ಎಲ್ಲ ಕಮ್ಮಿ ಆಗ್ತದ್ರಿ. ಹಾಗೆ ನಮ್ಮದು ಇಮ್ಯುನಿಟಿ ಬೂಸ್ಟಿಂಗ್ನಾಗ ಮತ್ತು ಸ್ಟ್ರಾಂಗ್ ಮಸಲ್ಸ್ನಾಗೂ ಹೆಲ್ಪ್ ಆಗ್ತದ್ರಿ. ಹಾಗಾದ್ರೆ ನಮಸ್ಕಾರ ರೀ, ಬರ್ರಿ ಇವತ್ತು ಈ ಹೆಲ್ದಿ ಉಂಡೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಇಲ್ಲಿ ನೋಡ್ರಿ, ಒಂದು ಬಟ್ಟಲು ಇಲ್ಲೇನು ಮಾಡೀನಿ ಆ ಪುಟಾಣಿ ತೊಗೊಂಡೀನಿ. ಇವು ಅನ್ಸಾಲ್ಟೆಡ್ ಅವ ರೀ. ಮತ್ತು ಇದ್ರಾಗ ಒಂದು 2 ಬಟ್ಟಲು ಮಖಾನ ಸೇರಿಸ್ಲತ್ತೀನಿ ರೀ. ಮತ್ತೀಗ ಒಂದು ಅರ್ಧ ಬಟ್ಟಲು ಅವಲಕ್ಕಿ ಸೇರಿಸಿನ್ರಿ, ಮೀಡಿಯಮ್ ಅವಲಕ್ಕಿ ಸೇರಿಸಿನ ಇಲ್ಲಿ. ಮತ್ತು ಒಂದು ಬಟ್ಟಲು ಇಲ್ಲಿ ಬಾದಾಮಿ ಬೀಜನೂ ಹಾಕ್ಕೊಂಡೇನಿ ರೀ. ಮತ್ತು ನೋಡ್ರಿ, ಇಲ್ಲಿ ಸ್ವಲ್ಪ ಇಲ್ಲಿ ಅಂಟು ಹಾಕ್ಕೊಂಡೇನಿ ರೀ. ಜಾಸ್ತಿ ಇದ್ದರೆ ಜಾಸ್ತಿನೂ ಸೇರಿಸ್ಕೊಂಡು ನಡೀತದೆ. ಮತ್ತು ಒಂದು 1/4 ಬಟ್ಟಲು ಓಟ್ಸು ಮತ್ತು 1/4 ಬಟ್ಟಲು ಇಲ್ಲಿ ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ. ಈಗ ಎಲ್ಲ ಏನು ಮಾಡ್ತೀನಿ ರೀ, ಒಂದು ಸಲ ಚಲೋ ಮಿಕ್ಸ್ ಮಾಡ್ಕೊತೀನಂತ. ಈಗೇನ್ರಿ, ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರಬೇಕಾಗ್ತದ್ರಿ. ನಾನು ಮಿಕ್ಸಿನಾಗ ಹಾಕಿ ಗ್ರೈಂಡ್ ಮಾಡಿಕೊಂಡು ತರ್ತೀನಂತ. ಜಾಸ್ತಿ ಪುಡಿನೂ ನಾ ಇಲ್ಲಿ ಮಾಡ್ಕೊಂಡಿಲ್ಲ, ಇಲ್ಲಾಂದ್ರೆ ಪೂರ್ತಿ ಪುಡಿನೂ ನೀವು ಅಂದ್ರೆ ಫೈನ್ ಪೌಡರ್ನು ಮಾಡ್ಕೋಬೋದು. ಒಂದು 4 ಬಟ್ಟಲು ಇಲ್ಲಿ ಈ ಪುಡಿ ರೆಡಿ ಆಗ್ಯದ. ಕೆಲವೊಂದು ಪೀಸ್ಗಳು ಹಾಗೆ ಉಳ್ಕೊಂಡ್ಬಿಡ್ತಾವೆ, ಏನಾಗಲ್ರಿ, ತಿನ್ಬೇಕಾದ್ರೆ ಭಾಳ ಚಲೋ ರುಚಿ ಕೊಡ್ತಾವವು. ಈಗ 4 ಬಟ್ಟಲು ಪುಡಿ ಸಲುವಾಗಿ ನಾ ಏನು ಮಾಡೀನಿ ರೀ, 1 ಬಟ್ಟಲು ಬೆಲ್ಲ ಕೊಟ್ಟು ಹಾಕೀನಿ ರೀ. ಮತ್ತು 1/4 ಬಟ್ಟಲ್ಗಿಂತ ಸ್ವಲ್ಪ ಜಾಸ್ತಿ ರೀ, ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ನೀರು ಜಾಸ್ತಿ ಹಾಕ್ಕೊಂಡು ಕರಗಿಸ್ಕೊತೀನಿ ರೀ. ನಮಗೇನಿಲ್ಲಿ ಪಾಕ ಮಾಡ್ಕೊಳ್ಳೋದು ಬ್ಯಾಡ್ರಿ. ಬೆಲ್ಲ ಕರಗಿದ್ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗ್ತದೆ ರೀ. ಇದಕ್ಕೆ ಸೈಡಿಗೆ ಎತ್ತಿಡ್ತೀನಂತ. ಈಗ ನೋಡ್ರಿ, ಈ ಪುಡಿನಾಗ ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕೊಳತ್ತೀನಿ ರೀ. ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬೋದು ರೀ. ಈಗ ನಾವು ಬೇಸನ್ ಲಡ್ಡು ಮಾಡಬೇಕಾದ್ರೆ ಹೆಂಗೆ ಸಣ್ಣ ಉರಿನಾಗ ಕೈ ಬಿಡಲ್ದಂಗೆ ಹುರಿತೇವಲ್ರಿ ಕಡಲೆ ಹಿಟ್ಟಿಗೆ, ಅದೇ ಥರ ಒಂದು 7ರಿಂದ 8 ನಿಮಿಷ ಇಲ್ಲ ಬಿಟ್ಟರೆ ಒಂದು 10 ನಿಮಿಷ ನಾವು ಸಣ್ಣ ಉರಿನಾಗ ತುಪ್ಪ ಸೇರಿಸಿ ಹುರಿಬೇಕಾಗ್ತದೆ. ಅಂದರೆ ಸ್ವಲ್ಪ ಬಣ್ಣ ಇಲ್ಲಿ ಬದಲಾಯಿಸ್ಬೇಕ್ರಿ. ನೋಡ್ರಿ, ಸ್ವಲ್ಪ ಬಣ್ಣ ಇಲ್ಲಿ ಚೇಂಜ್ ಆಯಿತು, ಹಿಂಗಾಗಬೇಕು. ಅಲ್ಲಿನ ತನಕ ನಾವು ಕೈ ಬಿಡಲಾರ್ದಂಗೆ ಹೊತ್ತಿಸ್ಲಾರ್ದಂಗೆ ಹುರಿಬೇಕಾಗ್ತದೆ ರೀ. ಈಗ ಇನ್ನೊಂದು ಬುಟ್ಟ್ಯಾಗ ಈ ಪುಡಿಗೆಲ್ಲ ತೆಗೆದು ಬಿಡ್ತೀನಂತ. ಬಿಸಿ ಇದೆ ಅದ ರೀ. ಇದ್ರಾಗೆ ಏನು ಮಾಡ್ತೀನಂದ್ರೆ, ಈಗ ನಾನು ಬೆಲ್ಲ ಕರಗಿಸಿ ಇಟ್ಕೊಂಡಿನಲ್ರಿ, ಅದು ಇದ್ರೊಳಗೆ ಸೋಸ್ಕೊತೀನಂತ್ರಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು 1/4 ಬಟ್ಟಲು ಬೆಲ್ಲ ಜಾಸ್ತಿ ಹಾಕೋರಿ ನಡೀತದೆ. ಈಗ ಇದ್ರಾಗ ನೋಡ್ರಿ, ನಾ ಏನು ಮಾಡ್ತೀನಂದ್ರೆ ಒಂದು 4 ಇಲೈಚಿಗೆ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ರೀ. ಒಳ್ಳೆ ಫ್ಲೇವರ್ ಕೊಡ್ತದ ಇದು. ಮತ್ತೀಗ ಒಂದು ಸ್ಪೂನ್ ತೊಗೊಂಡು ಕಲಿಸ್ತೀನಂತ್ರಿ. ಭಾಳ ಅಂದ್ರೆ ಭಾಳ ಈಸಿ ಅದ ರೀ. ಯಾರು ಬೇಕಾದ್ರೂ ಈ ಲಡ್ಡು ಅಂದ್ರೆ ಈ ಉಂಡೆ ಮಾಡ್ಬೋದು ರೀ. ಮಾಡೋದನ್ನು ಈಸಿ ಅದ ರೀ, ಮತ್ತು ತಿಂದ್ರೂ ನಮ್ಮ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ಅದ ರೀ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿನೂ ಹೇಳ್ರಿ ನೀವು. ನೋಡ್ರಿ, ಎಲ್ಲ ಚಂದ ಕಲ್ಸೀನಿ ರೀ. ಸ್ವಲ್ಪ ಆರದ. ಈಗ ಕೈಲಿಂದ ಏನು ಮಾಡ್ತೀನಪ್ಪ ಅಂತಂದ್ರೆ ಚಲೋ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಂತ. ಈಗ ಆಲ್ಮೋಸ್ಟ್ ರೆಡಿ ಆಗ್ಯದ್ರಿ ಉಂಡೆ ಕಟ್ಲಕ್ಕ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಉಂಡೆ ಮಾಡ್ಕೊತಾ ಹೋಗ್ಬೇಕ್ರಿ. ಕೈಗೆ ತುಪ್ಪ ಆಯಿತು ಏನು ಹಚ್ಕೊಡೋದು ಬೇಕೇ ಆಗಲ್ರಿ. ನೋಡ್ರಿ, ಏನು ಪರ್ಫೆಕ್ಟಾಗಿ ಹೊಂಟವಂತ. ಆರಾಮಾಗಿ ಪಟ ಅಂತ ನಾವು ಉಂಡೆಗಳು ಮಾಡ್ಬೋದು ರೀ. ಒಂದು ಸಲ ಮಾಡಿಟ್ಟರೆ 8ರಿಂದ 10 ದಿವಸ ತನಕನೂ ನೀವು ಒಂದು ಡಬ್ಬೆಗೆ ಹಾಕಿ ಇಟ್ಟು ತಿನ್ಬೋದು ರೀ. ನೋಡ್ರಿ, ಏನು ಮಸ್ತ್ ನಮ್ಮ ಉಂಡೆಗಳಲ್ಲಿ ರೆಡಿ ಆಗ್ಯಾವಂತ. ಹಾಗಾದ್ರೆ ಇವತ್ತಿಂದು ಈ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗ್ತೀನಿ ರೀ. ಥ್ಯಾಂಕ್ ಯು.